ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ಬಹಳ ಅತ್ಯುತ್ತಮವಾದ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ. ಇವಾಗ ಚಳಿಗಾಲ ಶುರುವಾಗಿದೆ. ಈ ಟೈಮ್ನಲ್ಲಿ ಸಂಜೆ ಆಯಿತು ಅಂದರೆ ಏನಾದರೂ ರುಚಿ ರುಚಿಯಾಗಿ ಗರಿ ಗರಿಯಾಗಿ ಸ್ನ್ಯಾಕ್ಸ್ ಬೇಕು ಅನಿಸ್ತಿರುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಂತೂ ಸಂಜೆ ಏನಾದರೂ ತಿಂಡಿ ಕೇಳ್ತಾರೆ. ಹಾಗಾಗಿ ಅವರಿಗೋಸ್ಕರ ಈ ರೀತಿ ಅವಲಕ್ಕಿ ಮಿಕ್ಸ್ಚರ್ ಅಥವಾ ಅವಲಕ್ಕಿನ ಒಗ್ಗರಣೆ ಮಾಡಿ ಇಟ್ಟರೆ ಅವ್ರು ಕೇಳಿದಾಗ ಕೊಡಬಹುದು. ಹಾಗೆ ದೊಡ್ಡವರಿಗೂ ಕೂಡ ಸಂಜೆ ಟೈಮ್ ಕಾಫಿ ಜೊತೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈ ಅವಲಕ್ಕಿ ಒಗ್ಗರಣೆನ ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಮಾಡೋದು ಅಂತ ನೀವು ತಿಳ್ಕೊಂಡ್ಬಿಟ್ರೆ ಬಹಳ ರುಚಿ ಪಡಿಬೋದು. ಹಾಗಾದರೆ ಬನ್ನಿ, ಇವಾಗ ಅವಲಕ್ಕಿ ಮಿಕ್ಸ್ಚರ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡೋ ವಿಧಾನ ಏನು ಅಂತ ನೋಡೋಣ. ಒಂದು 1/4 kg ಅವಲಕ್ಕಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ಒಣದ್ರಾಕ್ಷಿ, ಹಾಗೆ ಕಡಲೆ ಬೀಜ, ಕಡಲೆ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಉಪ್ಪು, ಖಾರ, ಅರಿಶಿನ, ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ. ಹಾಗಿದ್ರೆ ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಈಗ ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಾವು ಎಣ್ಣೆನ ಎಷ್ಟು ಚೆನ್ನಾಗಿ ಕಾಯಿಸ್ಕೊಳ್ತೀವೋ ಅವಲಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಗರ್ಗರಿ ಆಗುತ್ತೆ. ಇಲ್ಲಿ ನಾವು ಒಟ್ಟಿಗೆ ಎಲ್ಲ ಅವಲಕ್ಕಿನೂ ಹಾಕ್ಕೊಳ್ಳೋದು ಬೇಡ. ಒಂದು ಹಿಡಿಗಿಂತ ಕಡಿಮೆ ಅವಲಕ್ಕಿನ ಹಾಕ್ಕೊಳ್ತಾ ಬರೋಣ. ಈ ರೀತಿಯಾಗಿ ನೋಡಿದ್ರಲ್ವಾ, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅವಲಕ್ಕಿ ಹರಳುತ್ತೆ ಅಂತ. ತಕ್ಷಣಕ್ಕೆ ಇದನ್ನು ನಾವು ತೆಗೆದುಕೊಳ್ಬೇಕು, ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ. ಹೀಗೆ ಸ್ವಲ್ಪನೇ ಅವಲಕ್ಕಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆನ ಕರೆಕ್ಟಾಗಿ ಕಾಯಿಸ್ಕೊಂಡು ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಗರಿ ಗರಿಯಾಗಿ ಬರುತ್ತೆ. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಅವಲಕ್ಕಿ ಹರಡೋದಿಲ್ಲ, ಹಾಗೆ ಗಟ್ಟಿ ಅನಿಸುತ್ತೆ. ಮತ್ತು ನೀವಿಲ್ಲಿ ನೋಡ್ತಿರ್ಬೋದು, ನಾನು ತೊಗೊಂಡಿರೋ ಅವಲಕ್ಕಿಲೆ ಅರ್ಧದಷ್ಟೇ ಫ್ರೈ ಮಾಡಿರೋದು. ಅರ್ಧದಷ್ಟು ಅವಲಕ್ಕಿಗೆ ನೀವು ನೋಡ್ತಿರೋ ಹಾಗೆ ಇಷ್ಟು ಕ್ವಾಂಟಿಟಿ ಅವಲಕ್ಕಿ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಅವಲಕ್ಕಿ ಫ್ರೈ ಆಗಿದೆ ಅಂತ. ಇದಾದ ನಂತರ ಇನ್ನು ಉಳಿದಂಥ ಎಲ್ಲ ಪದಾರ್ಥಗಳನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಇವಾಗ ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಧಾನವಾಗಿ ಕಡಿಮೆ ಉರಿಲಿ ಗರಿಗರಿಯಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಾದಾಮಿ ಫ್ರೈ ಆಗಿದ ನಂತರ ಇವಾಗ ಇಲ್ಲಿ ಕಡಲೆನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಧ್ಯದ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ನೋಡ್ತಿರೋ ಹಾಗೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ಇವಾಗ ಕಡಲೆ ಬೀಜನ ಎಣ್ಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಅವಲಕ್ಕಿ ಹಾಕೋಕ್ಕೂ ಮುಂಚೆನೇ ಈ ಎಲ್ಲ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೋದು, ಅಥವಾ ಅವಲಕ್ಕಿ ಹಾಕಿದ ಮೇಲೆ ಕೂಡ ಫ್ರೈ ಮಾಡ್ಕೊಳ್ಬೋದು. ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿ ಕೂಡ ಆಗಿದೆ. ನಂತರ ಇಲ್ಲಿ ಒಣದ್ರಾಕ್ಷಿನೂ ಕೂಡ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಕೂಡಲೇ ಬೇಗ ತೆಗೆದುಬಿಡಬೇಕು. ಈ ರೀತಿ ಆಗಿದ ಕೂಡಲೇ ತೆಗೆದುಬಿಡಬೇಕು. ನಂತರ ನಾನು ಜಜ್ಜಿಟ್ಟಿರೋ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಂತರ ತಗೊಂಡಿರೋ ಒಣಮೆಣಸಿನ್ಕಾಯಿನೂ ಕೂಡ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ತೆಗೆದುಬಿಡ್ತೀನಿ. ಅದಾದ ನಂತರ ಹಸಿ ಇರೋ ಕರಿಬೇವಿನ ಸೊಪ್ಪನ್ನು ಕೂಡ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿ ಹಾಕ್ಕೊಳ್ತೀನಿ. ಕರಿಬೇವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಸ್ವಲ್ಪ ದೂರ ನಿಂತ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಇರೋದ್ರಿಂದ ಸಿಡಿಯುತ್ತೆ. ನಾನು ಇಷ್ಟೊತ್ತು ಫ್ರೈ ಮಾಡ್ಕೊಂಡಂಥ ಎಲ್ಲ ಪದಾರ್ಥಗಳನ್ನು ನೀವು ನೋಡ್ತಿರೋ ಹಾಗೆ ಈ ರೀತಿ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಜೊತೆಗೆ ಸ್ವಲ್ಪ ಅರಿಶಿನ, ಇಷ್ಟನ್ನು ಅವಲಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ನಾವಿವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಡೀಪ್ ಫ್ರೈ ಮಾಡಿಕೊಂಡ ಎಲ್ಲ ಪದಾರ್ಥಗಳು ಹಾಗೂ ಸೇರಿಸ್ಕೊಂಡ ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು.
ಇಲ್ಲಿ ಯಾವುದನ್ನು ಇಷ್ಟೇ ಹಾಕಬೇಕು ಅನ್ನೋದೇನು ಇಲ್ಲ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಬೋದು. ನೀವು ನೋಡ್ತಿರೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಮಯದಲ್ಲಿ ನೀವು ರುಚಿ ನೋಡಿಕೊಂಡು ನಿಮಗೆ ಬೇಕಿದ್ದರೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗಿದ್ರೆ ನೋಡಿದ್ರಲ್ವ ಯಾವ ರೀತಿ ಅವಲಕ್ಕಿ ಮಿಕ್ಸ್ಚರ್ ಅಥವಾ ಅವಲಕ್ಕಿ ಖಾರದ ಒಗ್ಗರಣೆ ಮಾಡೋದು ಅಂತ. ಬಹಳ ಸೂಪರ್ ಹಾಗೂ ತುಂಬಾ ರುಚಿಯಾಗಿರುತ್ತೆ. ದೊಡ್ಡವರಿಗಾಗ್ಬೋದು ಮಕ್ಕಳಿಗಾಗ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಊಟಕ್ಕೆ ತಿಂಡಿಗೆ ನಂಚ್ಕೊಳ್ಳೋಕ್ಕೆ ಮತ್ತು ಕಾಫಿ ಟೀಗೆ ಒಂದು ಒಳ್ಳೆ ತಿಂಡಿ ಪದಾರ್ಥ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನೀವು ಈ ರೀತಿಯಾದ ಅವಲಕ್ಕಿ ಒಗ್ಗರಣೆ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ 15 ದಿನದಿಂದ 1 ತಿಂಗಳವರೆಗೂ ಆರಾಮಾಗಿ ಇಟ್ಕೊಳ್ಬೋದು. ಏನೂ ಆಗಲ್ಲ, ಅದೇ ಥರ ಕ್ರಿಸ್ಪಿಯಾಗಿರುತ್ತೆ. ಗಾಳಿ ಆಡಬಾರ್ದು ಅಷ್ಟೇ. ಹಾಗಿದ್ದರೆ ಇವತ್ತು ನಾನು ಮಾಡಿರೋ ಮಕ್ಕಳಿಗೆ ತುಂಬ ಇಷ್ಟವಾದ ಅವಲಕ್ಕಿ ಮಿಕ್ಸ್ಚರ್ ಅಥವಾ ಅವಲಕ್ಕಿ ಒಗ್ಗರಣೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ವೀಡಿಯೋಸ್ ನಿಮಗಾಗಿ ಬರುತ್ತೆ. ಥ್ಯಾಂಕ್ ಯು.